ಪ್ರಾಪರ್ಟೀಸ್ ಇನ್ ಮೈಸೂರು. ಲಲಿತಾದ್ರಿ ನಗರ, ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟರ್ ಡಿಸ್ಟೆನ್ಸ್. ನಾರ್ತ್ ಫೇಸಿಂಗ್ಗೆ ಈಸ್ಟ್ ಡೋರ್ ಕೊಟ್ಟಿದ್ದಾರೆ. ಹೊರಗಡೆ ಒಂದು ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು, ಒಳಗಡೆ ಪೋರ್ಟಿಕೋ ಅಲ್ಲಿ ಮಿನಿ ಕಾರ್ ನಿಲ್ಲಿಸ್ಕೋಬೋದು. ಇದು ನಾರ್ತ್ಗೆ ಈಸ್ಟ್ ಡೋರ್ ಕೊಟ್ಟಿದ್ದಾರೆ. ಇದು ಪೋರ್ಟಿಕೋ. ಇಲ್ಲೊಂದು ಕಾರ್ ನಿಲ್ಲಿಸ್ಬೋದು, ಹೊರಗಡೆ ಒಂದು ನಿಲ್ಲಿಸ್ಬೋದು. ನೋಡಿ, ಸಮ್ ಟ್ಯಾಂಕ್ದು ಕವರ್ ಇದು ಕಾಣ್ತಾ ಇರೋದು. ಇದು ಬೋರ್ವೆಲ್ಲು ಎಕ್ಸ್ಟ್ರಾ ಹಾಕಿದ್ದಾರೆ. ಮೋಡ ವಾಟ್ರೂ ಬರ್ತದೆ. ಬೋರ್ವೆಲ್ದು ಪ್ರೈವೇಟು ತೊಗೋಬೋದು. ನೋಡಿ, ಸ್ಟೇರ್ಕೇಸ್ ಕೆಳಗಡೆ ಒಂದು ಕೇಜ್ ಮಾಡಿದಾರಲ್ಲ, ಇದರಲ್ಲಿ ಗ್ಯಾಸ್ ಸಿಲಿಂಡ್ರ್ ಎಲ್ಲ ಇಟ್ಕೋಬೋದು. ಗ್ಯಾಸ್ ಸಿಲಿಂಡ್ರು, ಪಂಪು ಎಲ್ಲ ಇಟ್ಕೋಬೋದು. ಇದು ನೋಡಿ, ಈಸ್ಟ್ಗೆ ಡೋರ್ ಕೊಟ್ಟಿದ್ದಾರೆ. ಫುಲ್ ಟೀಕುಡ್ ಹಾಕಿದ್ದಾರೆ. ಮತ್ತು ಸೇಫ್ಟಿ ಡೋರು ಕೊಟ್ಟಿದ್ದಾರೆ. ನೋಡಿ, ಸೇಫ್ಟಿ ಡೋರ್ ಇದು. ಸ್ಟೀಲ್ ಗೇಟು, ಸ್ಟೀಲ್ ಡೋರು. ಈಗ ಈಸ್ಟ್ ಫೇಸಿಂದ ಎಂಟ್ರ್ ಆಗ್ತಾಯಿದ್ದೀನಿ. ಫಸ್ಟ್ ತೋರಿಸೋದು ಲೀವಿಂಗ್. ಎದುರುಗಡೆ ಒಂದು ಕಿಟಕಿ ಥರ ಕಾಣ್ತಾ ಇದ್ದಿಲ್ಲ, 2 ಕಿಟಕಿ ಮಧ್ಯದಲ್ಲಿ, ಅದು ಫಿಶ್ ಅಕ್ವೇರಿಯಮ್ಮು. ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಕಾಂಕ್ರೀಟಲ್ಲೇ ಮಾಡಿರೋದು. TV ಕ್ಯಾಬಿನೆಟ್. ಇಲ್ಲಿ ನೋಡಿ, ಕಿಟಕಿ ದೊಡ್ಡದಾಗಿದೆ. ಮನೆ ಒಳಗಡೆ ಕೂತ್ಕೊಂಡು ಚಾಮುಂಡಿ ಬೆಟ್ಟದ ವ್ಯೂ ನೋಡ್ಬೋದು. ಇದು ಗ್ಲಾಸ್ ತೆಗೆದ್ರೆ, ವಿಂಡೋ ತೆಗೆದ್ರೆ ಚಾಮುಂಡಿ ಬೆಟ್ಟ ಆಪೋಸಿಟ್ ಕಾಣ್ತಾ ಇರ್ತದೆ. ನೋಡಿ, ಇದೆಲ್ಲ ಫುಲ್ ಟೀಕುಡ್ ಹಾಕಿದ್ದಾರೆ. ಮೇನ್ ಡೋರ್ ಇದು. ಆಮೇಲೆ ಫುಲ್ ಆಕ್ಸಿಜನ್ ಇದೆ ಈ ಸರೌಂಡಿಂಗಲ್ಲಿ. ಚಾಮುಂಡಿ ಬೆಟ್ಟ ಹತ್ತಿರ ಇರೋದ್ರಿಂದ ಆಕ್ಸಿಜನ್ ಚೆನ್ನಾಗಿ ಬರುತ್ತೆ. ವಾತಾವರಣವೂ ಚೆನ್ನಾಗಿರ್ತದೆ ಇಲ್ಲಿ ಕಂಪೇರ್ ಟು ಸಿಟಿ. ಪೂಜಾ ರೂಮ್. ಇದ್ರದ್ದು ಬೆಲೆ ಹೇಳ್ತಾರೆ 97 ಲಕ್ಷ ರೂಪಾಯಿ. ಸ್ಲೈಡ್ಲಿ ನೆಗೋಷಿಯಬಲ್ನೂ ಆಯ್ತದೆ. ಆಮೇಲೆ ರಿಜಿಸ್ಟ್ರಾಗೆ ರೆಡಿ ಇರೋದು. ಈ ಸ್ವತ್ತು ಎಲ್ಲ ಸಿಕ್ಕಿದೆ 100%. ಇವತ್ತು ಬಂದರೆ ಇವತ್ತೇ ರಿಜಿಸ್ಟ್ರ್, ಆ ಥರ ಡಾಕ್ಯುಮೆಂಟ್ ಇದೆ ಇದು. ಸುಮಾರು ಜನಕ್ಕೆ ಈ ಸದ್ದು ಡೌಟು. ಸೊ ಅದಕ್ಕೋಸ್ಕರ ಫಸ್ಟೇ ಇದು ಮಾತು ಹೇಳಿಬಿಟ್ಟಿರೋದು. ಎಲ್ಲ ಡಾಕ್ಯುಮೆಂಟ್ ನಾನು ನೋಡಿದ್ದೀನಿ. ಇದು ಡೈನಿಂಗ್ ಹಾಲ್. ಡೈನಿಂಗ್ ಹಾಲ್ಗೆ ಒಂದು ವಾಶ್ ಬೇಸಿನ್ನು ಕೊಟ್ಟಿದ್ದಾರೆ. ಲೆಫ್ಟಲ್ಲಿ ಕಾಣ್ತಾ ಇರೋದು ಕಿಚನ್. ಈ ಡೈನಿಂಗ್ ಹಾಲ್ಗೆ ಇಲ್ಲೂ ಫಾಲ್ ಸೀಲಿಂಗ್ ಮಾಡಿದರೆ, ಕಾಂಕ್ರೀಟಲ್ಲೇ ಮಾಡಿರೋದು, ಪರ್ಮನೆಂಟ್ ಇದು, RCCಯಲ್ಲಿ ಫಿಕ್ಸ್ ಆಗಿರೋದು. ಕಿಚನ್ ನೋಡಿ, ಹೊರಗಡೆಯಿಂದ ಬಂದರೆ ಈ ಡೋರಿಂದನೂ ಬರ್ಬೋದು. ಈಗ ಮೇನ್ ಎಂಟ್ರೆನ್ಸ್ ತೋರಿಸೋದು, ಅಲ್ಲಿಂದನೂ ಬರ್ಬೋದು. 2 ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಜಾಗ್ವಾರ್ ನಲ್ಲಿಗಳು ಹಾಕಿದ್ದಾರೆ. ಫುಲ್ಲಿ ಲೋಡೆಡ್ ಕಿಚನ್ನು. ಈಸ್ಟ್ಗೆ ಕಿಚನ್ ಕೊಟ್ಟಿದ್ದಾರೆ, ಕಿಚನ್ ಫೇಸಿಂಗ್. ಇದು ಚಿಮ್ನಿ, ಗ್ಯಾಸ್ ಸಿಲಿಂಡರ್ ಪೈಪು. ಫುಲ್ಲಿ ಲೋಡೆಡ್ ಕಿಚನ್. ಕಟ್ಲೆರಿ ಸಾಮಾನು ಇದೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಬ್ಯೂರೋ ಮಾಡಿದ್ದಾರೆ. ನೋಡಿ, ಇದೊಂದು ಬೆಡ್ರೂಮು. ಮಧ್ಯದಲ್ಲಿ ಕಾಣ್ತಾ ಇರೋದು ಕಾಮನ್ ಬಾತ್ರೂಮು. ಲೆಫ್ಟಲ್ಲಿರೋದು ಒಂದು ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಅದು ವಾಶ್ ಬೇಸಿನ್ ಹತ್ರ ಮಿರರು ಹಾಕಿದ್ದಾರೆ. ಇದು ನೋಡಿ, ಕಾಮನ್ ಬಾತ್ರೂಮು. 2 ಬೆಡ್ರೂಮ್ಗೂ ಮಧ್ಯದಲ್ಲಿ ಹಾಕಿದ್ದಾರೆ. ಯಾರು ಬೇಕಾದರೂ ಉಪಯೋಗಿಸ್ಕೋಬೋದು. ಲೆಫ್ಟಲ್ಲಿರೋ ಬೆಡ್ರೂಮ್ಗಂತೂ ಅಟ್ಯಾಚ್ ಬಾತ್ರೂಮ್ ಇದೆ. $97 ಲಕ್ಷ ರೂಪಾಯಿ ಇದ್ದು ಬೆಲೆ ಹೇಳ್ತಾ ಇದ್ದಾರೆ. ಸ್ಲೈಡ್ಲಿ ನೆಗೋಷಿಯಬಲ್ನೂ ಆಯ್ತದೆ. ಕ್ಲಿಯರ್ ಟೈಟ್ಲ್ ಇದೆ. ನೋಡಿ, ಇದು ಜಾಗ್ವಾರ್ನಲ್ಲಿ. ಇದೊಂದು ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮು. ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್. ಕಿಟಕಿ ಎಲ್ಲ ದೊಡ್ಡದಾಗಿದೆ. ನೋಡಿ, ಇಲ್ಲೂ ಮೇಲ್ಗಡೆನೂ ರಾಫ್ಟ್ ಮಾಡಿದ್ದಾರೆ. ನೋಡಿ, ಈ ಫಾಲ್ ಸೀಲಿಂಗು ಅಷ್ಟೇ ಕಾಂಕ್ರೀಟಲ್ಲೇ ಮಾಡಿರೋದು. ಎಲ್ಲ ಕಡೆನೂ ಫ್ಯಾನ್ ಹಾಕಿದ್ದಾರೆ, ಫ್ಯಾನ್ಸಿ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಕಂಪ್ಲೀಟ್ ಎಲ್ಲ ಕಡೆನೂ ಗ್ರಾನೈಟ್ ಕೊಟ್ಟಿದ್ದಾರೆ. ನೋಡಿ, ಇದು ಅಟ್ಯಾಚ್ ಬಾತ್ರೂಮು.
ಅಟ್ಯಾಚ್ ಬಾತ್ರೂಮು, ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ನೋಡಿ ವೆಸ್ಟರ್ನ್ ಟಾಯ್ಲೆಟು ಆವಾಗಲೇ ಇದು ಕಾಮನ್ ಬಾತ್ರೂಮಲ್ಲಿ ತೋರಿಸಿದೆ, ಈಗ ಅಟ್ಯಾಚ್ ಬಾತ್ರೂಮಲ್ಲೂ ತೋರಿಸ್ತಾ ಇದ್ದೀನಿ. ಹೊರಗಡೆ ಒಂದಿದೆ, ಅದು ಇಂಡಿಯನ್ ಟಾಯ್ಲೆಟ್ ಇದೆ. 3 ಟಾಯ್ಲೆಟ್ ಕೊಟ್ಟಿದ್ದಾರೆ ಎಲ್ಲ ಕಡೆನೂ. ಎಲ್ಲ ಟೀಕ್ವುಡ್ ಡೋರ್ ವಿಂಡೋಸ್ ಎಲ್ಲ ಹಾಕಿರೋದು. ನಾನು ಮತ್ತೆ ಡೈನಿಂಗ್ ಹಾಲ್ ಕಡೆ ಬಂದಿದ್ದೀನಿ. ಇದು ಇನ್ನೊಂದು ಬೆಡ್ರೂಮ್ ಇತ್ತಲ್ಲ, 2ನೇ ಬೆಡ್ರೂಮು, ಅದು ತೋರಿಸ್ತಾ ಇದ್ದೀನಿ ಈಗ. ವ್ಯೂ ಭಾಳ ಚೆನ್ನಾಗಿದೆ. ಇಲ್ಲಿ ಏಜ್ ಆಗಿರೋರಿಗೆ ನಂಬರ್ 1 ಜಾಗ ಇದೆ, ಯಾಕಂದರೆ ಒಳ್ಳೆ ಆಕ್ಸಿಜನ್ ಇರ್ತದೆ. ಚಾಮುಂಡಿ ಬೆಟ್ಟದ್ದು ಗಾಳಿ ಬರೋದು ವೆಸ್ಟರ್ನ್ ಸೈಡ್ ಕಡೆಯಿಂದ. ನೋಡಿ ಸ್ಕ್ರಾಚಿಂಗ್ ಪೇಂಟ್ ಎಲ್ಲ ಮಾಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದು ಅಷ್ಟೇ ಸಿಂಪಲ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಕಾಂಕ್ರೀಟಲ್ಲೇ ಮಾಡಿರೋದು. ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬು, ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ಮತ್ತು ಡೈನಿಂಗ್ ಕಡೆ ಬಂದಿದ್ದೀನಿ. ಡೈನಿಂಗ್ ಕಡೆಯಲ್ಲ ಮಧ್ಯೆ ನೋಡಿ, ಇದು ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ. ಪೂಜಾ ರೂಮ್ಗೆ ಈ ಥರ ಡಿಸೈನ್ ಆವಾಗಲೇ ತೋರಿಸಿಲ್ಲ. ಪೂಜಾ ರೂಮ್ಗೂ ಅಟ್ಟ ಮಾಡಿದ್ದಾರೆ. ಮತ್ತು ಯುಟಿಲಿಟಿ ಕಡೆ ಹೋಗಿದ್ದೀನಿ. ಯುಟಿಲಿಟಿ ಕಡೆಯಿಂದ ಇಂಡಿಯನ್ ಟಾಯ್ಲೆಟ್ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ವಾಷಿಂಗ್ ಮಿಷಿನ್ ಇಲ್ಲೊಂದು ಇಟ್ಕೋಬೋದು, ಮೇಲ್ಗಡೆ ಒಂದು ಇಟ್ಕೋಬೋದು, 2 ಇಟ್ಕೋಬೋದು. ನೋಡಿ ಇಂಡಿಯನ್ ಟಾಯ್ಲೆಟ್ ಇದು, ಅದರಲ್ಲೂ ಮೇಲ್ಗಡೆ ಅಟ್ಟ ಮಾಡಿದ್ದಾರೆ. ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ. ನೋಡಿ ಇಂಡಿಯನ್ ಟಾಯ್ಲೆಟು, ಒಂದು ಅಟ್ಯಾಚ್ ಬಾತ್ರೂಮ್, ಒಂದು ಕಾಮನ್ ಬಾತ್ರೂಮು, ಇನ್ನೊಂದು ಸಪ್ರೇಟ್ ಇದು ಮಾಡಿದ್ದಾರೆ. ನೋಡಿ ಇದು ಗ್ಯಾಸ್ ಸಿಲಿಂಡ್ರ್ ಇಟ್ಕೊಳ್ಳೋಕ್ಕೆ ಸ್ಟೇರ್ ಕೇಸ್ ಕೆಳಗಡೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಇದ್ರದ್ದು ಸ್ಟಾರ್ಟ್ರ್ ಬೋರ್ವೆಲ್ದು. ಮತ್ತು ಸಬ್ಮರ್ಸಿಬಲ್ ಪಂಪು ಹಾಕಿದ್ದಾರೆ, ಸೌಂಡ್ ಬರೋಕ್ಕಿಲ್ವಲ್ಲ ಅದು. ನೋಡಿ ಇದೆಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್. ನೋಡಿ ಚಾಮುಂಡಿ ಬೆಟ್ಟದ ವ್ಯೂ. ಈಗ ಸಮ್ಮರ್ ಸೀಸನಲ್ಲಿ ಚೆನ್ನಾಗಿ ಕಾಣಲ್ಲ ಅಷ್ಟೊಂದು ಬೆಟ್ಟ. ಸ್ವಲ್ಪ ಜೂನ್ ಜುಲೈ ಹತ್ತಿರ ಬಂದಂಗೆ ಇದ್ರದ್ದು ಬ್ಯೂಟಿನೇ ಬೇರೆ ಥರ ಇರ್ತದೆ. ಆ ಗಾಳಿಯೆಲ್ಲ ಈ ಮನೆಗಳಿಗೆಲ್ಲ ಬರ್ತದೆ. ಬೇರೆ ಕಡೆ ಆ ಥರ ಆಪ್ಷನ್ ಇರೋಕ್ಕಿಲ್ಲ. ಮತ್ತು ಎದುರುಗಡೆ ಪಾರ್ಕ್ ಇದೆ, ಓವರ್ ಹೆಡ್ ಟ್ಯಾಂಕ್, ಇದಕ್ಕೂ ಏಣಿ ಹಾಕಿದ್ದಾರೆ ಸ್ಟೀಲ್ದು. ಇಲ್ಲಿ ಪರ್ಮನೆಂಟಾಗಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಇಲ್ಲೊಂದು ಗೇಟ್ ಮಾಡಿಕೊಡ್ತಾರೆ, ಅಥವಾ ಮಾಡಿಸ್ಕೋಬೋದು. ನೋಡಿ ಈ ಥರದ್ದು ಜಾಗಗಳಿದೆ. ಮತ್ತು ಇನ್ನೂ ಸುಮಾರು ಮನೆಗಳು ಕಮ್ಮಿ ಬಜೆಟ್, ಜಾಸ್ತಿ ಬಜೆಟ್ ಎಲ್ಲ ಇದೆ. ಸೈಟು ಇದೆ. ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್, ಫಾರ್ಮ್ ಹೌಸ್, ಸೂಟಬಲ್ ಲ್ಯಾಂಡ್, ಮತ್ತು ಫಾರ್ಮ್ ಹೌಸ್ಗಳು ಸೇಲ್ಗಿದೆ. ನಂತರ ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ.